ಸಕಲೇಶಪುರ ತಾಲೂಕು, ಕೊಡಗು, ಚಿಕ್ಕಮಗಳೂರು ಮೊದಲಾದ ಕಡೆ ಏಲಕ್ಕಿ ಬೆಳೆದರೂ ಕರ್ನಾಟಕದ ಏಲಕ್ಕಿ ಜಿಲ್ಲೆ ಎನಿಸಿಕೊಂಡಿದೆ ಹಾವೇರಿ ಜಿಲ್ಲೆ. ಹಾವೇರಿಯಲ್ಲಿ ಏಲಕ್ಕಿ ಬೆಳೆಯುವವರು ಹಿಂದೆ ತುಂಬ ಇದ್ರು. ಈಗ ಕಡಿಮೆಯಾಗಿದ್ದರೂ ಏಲಕ್ಕಿ ಮಾಲೆ, ಏಲಕ್ಕಿ ಹದ ಮಾಡಿ ಮಾರಾಟ ಮಾಡುವುದರಲ್ಲಿ ಮುಂದೆ ಇದೆ. ಹಾಗಾಗಿ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಹಾವೇರಿ ಜಿಲ್ಲೆ ಏಲಕ್ಕಿ ಜಿಲ್ಲೆ ಎನಿಸಿದೆ. ರೇಷ್ಮೆ ನೂಲು, ಹರಳು ಸೇರಿಸಿ ಕಟ್ಟುವ ಇಲ್ಲಿನ ಏಲಕ್ಕಿ ಮಾಲೆಗಳಿಗೆ ಭಾರತ ಮಾತ್ರವಲ್ಲದೆ ಜಪಾನ್, ಬ್ರಿಟನ್, ಅಮೆರಿಕದಿಂದಲೂ ಬೇಡಿಕೆ ಇದೆ. ಮಲೆನಾಡಿನ ಏಲಕ್ಕಿ ಈ ಜಿಲ್ಲೆಯಲ್ಲಿ ಹದಗೊಂಡು ಮತ್ತೆ ಮಲೆನಾಡಿಗೆ ಹೋಗುತ್ತದೆ ಎಂದು ಹೇಳಲಾಗಿದೆ. ತುಳುವರು ಘಾಟಿ ಮುಂಚಿ ಎನ್ನುವ ಮೆಣಸಿನಕಾಯಿ ವ್ಯಾಪಾರದಲ್ಲಿ ಕೂಡ ಹಾವೇರಿ ಜಿಲ್ಲೆ ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿದೆ. ಏಲಕ್ಕಿ ವ್ಯವಹಾರ ಅದರೊಂದಿಗೆ ಸಾಗಿದೆ. ಏಲಕ್ಕಿ ಮಾಲಿ ಯಾವಾಗ ನಮ್ಮ ಸ್ವಾತಂತ್ರ್ಯ ಆಯಿತು ದೇಶ, ಆವಾಗಿಂದ ಏಲಕ್ಕಿ ಮಾಲಿ ಚಾಲು. ಅದರಿಂದ ಮುಂಚೆಗಡೆ ರಾಜ ಮಹಾರಾಜರು ಅಡ್ಡ ಪಲ್ಕಿ ಅವ್ರು ದೊಡ್ಡ ಪಂಕ ಇರ್ತಿತ್ತು ನೋಡ್ರಿ. ಆ ಪಂಕ ಆ ಬಳಿಕ ಎಲ್ಲ ದೊಡ್ಡ ಗೊಂಡೆ ಮಾಡೋದು ಅದಿತ್ತು. ಆ ಬಳಿಕ ಎಲ್ಲ ಯಾವಾಗ ಸ್ವಾತಂತ್ರ್ಯ ಆಯಿತು ಆವಾಗಿಂದ ಫಸ್ಟ್ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ, ಅವ್ರಿಗೆ ಮಾಲಿ ಹೋದ್ವು. ಆವಾಗಿಂದ ಇನ್ನೂವರೆಗೆ ಎಷ್ಟು ಪ್ರಧಾನಮಂತ್ರಿ, ರಾಷ್ಟ್ರಪತಿ ಆಗ್ಯಾರ ಅವ್ರಿಗೆಲ್ಲ ನಮ್ಮ ಹಾವೇರಿ ಏಲಕ್ಕಿ ಮಾಲಿ ಅವ್ರು ಕೊಳ್ಳ ಅಲಂಕರಿಸ್ಯಾವ. ಏಲಕ್ಕಿ ತಮಿಳ್ನಾಡಿನಿಂದ ಹಸರದು ಬರ್ತೀವಿ ಸರ್, ಹಸರದ ಇಲ್ಲಿ ಬಂದು ಈ ನಮೂನಿ 1 ವಾರ ಬೇಕು ಸರ್. ಈ ಹಾಕಾಕ ಈ ಏಲಕ್ಕಿ ಹಾಕಾಕ 1 ವಾರ ಬೇಕು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಹಾವೇರಿ.